ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 8ನೇ ತರಗತಿ SET ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಏಪ್ರಿಲ್ 4ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಬೋರ್ಡರ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರು ಇಂಪಾರ್ಟೆಂಟು ನಿಮ್ಮ SET ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SET ಎಕ್ಸಾಮ್ನ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡೋಗಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಈ ಒಂದು ಕ್ವಶನ್ ಪೇಪರು. ಕೊನೆಯವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ ಆಗ್ತದೆ, ನೋಡ್ಕೊಂಡು ಹೋಗಲೇಬೇಕು. ಪ್ರತಿ ಕ್ವಶನ್ನು ಇಂಪಾರ್ಟೆಂಟು. ಕೊನೆಯವರೆಗೆ ನೋಡಿ, ಯಾವೆಲ್ಲ ಇಂಪಾರ್ಟೆಂಟ್ ಕೂಡ ಹೇಳ್ತೀನಿ, ತಪ್ಪದೆ ಕೊನೆಯವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಇದರ ನಿಮಗೆ ನಿಮ್ಮೊಂದು 8ನೇ ತರಗತಿ SET ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನು ಇದೇ ಒಂದು ಚಾನಲ್ ಹಾಕ್ತೀವಿ. ಅದಕ್ಕೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನಿಮಗೆ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಮಗೆ ಹೇಳ್ತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SET 2025-26 ವಿಷಯ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಸಮಯ 2 ಗಂಟೆಗಳು, ಅಂಕಗಳು 50. ಅದಕ್ಕೆ ಮುಂಚೆ ವೇಟೇಜ್ ನೋಡೋಣ. ವೇಟೇಜು ಅಂದರೆ ಘಟಕವಾರು ಅಂಕ ಹಂಚಿಕೆ, ಯಾವ ಘಟಕದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರಂತ. ಓಕೆ, ಇದು ತುಂಬಾ ಇಂಪಾರ್ಟೆಂಟು. ಇದೇ ಪ್ರಕಾರ ನಿಮ್ಮೊಂದು SET ಎಕ್ಸಾಮ್ನ ವಿಜ್ಞಾನ ವಿಷಯದ ಸೈನ್ಸ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ನೋಡೋಣ. ಅಧ್ಯಾಯವಾರು ಅಂಕ ಹಂಚಿಕೆ. 1ನೇ ಅಧ್ಯಾಯ, 1ನೇ ಘಟಕ ಅಂತ ಕರೀಬೋದು, ಘಟಕ ಅಂತ ಕರೀತಾರೆ. ನೀವು ಅಧ್ಯಾಯ ಅಂತ ಕರಿಬೋದು, ಘಟಕ ಕರಿಬೋದು, ಪಾಠ ಕರಿಬೋದು, ನಿಮ್ಮ ಇಷ್ಟ. 1ನೇದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಟೋಟಲಾಗಿ 3 ಅಂಕ ಕೇಳ್ತಾರೆ. ಒಟ್ಟು ಅಂಕಗಳು 3 ಅಂಕ. ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು 4 ಮಾರ್ಕ್ಸು. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ 5 ಮಾರ್ಕ್ಸು. ಇದೇ ರೀತಿ ಎಲ್ಲ ಅಧ್ಯಾಯವರು ನಿಮಗೆ ಮಾರ್ಕ್ಸನ್ನ ಕೊಡ್ತಾರೆ. ಎಕ್ಸಾಮ್ನಲ್ಲಿ ಈ ರೀತಿಯೇ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ. ಟೋಟಲ್ 50 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರ್ತದೆ. ನೋಡೋಣ. 1ನೇ ಮೇನಲ್ಲಿ ನಿಮಗೆ 5 ಭೂವಾಗಿರ್ತವೆ. ಭೂವಾಕಿ ಅಂದರೆ ಮಲ್ಟಿಪಲ್ ಕ್ವಶನ್ಗಳು 5 ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. 1ನೇ ಕ್ವಶನ್ ನೋಡಿ, ಕೆಳಗಿನಗಳಲ್ಲಿ ಬರಿದಾಗದ ಒಂದು ಸಂಪನ್ಮೂಲ ಅಂದರೆ ಬರಿದಾಗದ ಸಂಪನ್ಮೂಲ ಕೇಳಿದ್ದಾರೆ. ಕಲ್ಲಿದ್ದಲು, ಪೆಟ್ರೋಲಿಯಂ, ಸೌರ ಬೆಳಕು, ನೈಸರ್ಗಿಕ ಅನಿಲ. ಏನಾಗ್ಬೋದು ಆನ್ಸರು? ಗೆಸ್ ಮಾಡಿ. 1ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ, ಸೌರ ಬೆಳಕು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2, ಇಬ್ಬರು ಸಮತೂಕದ ವ್ಯಕ್ತಿಗಳು ಮರಳಿನ ಮೇಲೆ ನಿಲ್ಲುತ್ತಾರೆ. X ವ್ಯಕ್ತಿಯು ಮರಳಿನ ಮೇಲೆ ಸಮತಲದಲ್ಲಿ ಮಲಗುತ್ತಾರೆ. Y ವ್ಯಕ್ತಿಯು ಲಂಬವಾಗಿ ಹಾಗೆ ನಿಂತಿರುತ್ತಾರೆ. ಯಾವ ಹೇಳಿಕೆ ಸರಿಯಾಗಿದೆ? ಯಾವ ಹೇಳಿಕೆ ಸರಿಯಾಗಿದೆ ಕೇಳಿದರೆ ನೋಡ್ಕೊಳ್ಳಿ. ಆಪ್ಷನ್ A, B, C ನೋಡ್ಕೊಳ್ಳಿ. ಯಾವುದಾಗ್ಬೋದು ಉತ್ತರ? 2ನೇ ಕ್ವಶನ್ಗೆ ಆನ್ಸರು ಆಪ್ಷನ್ A, ವ್ಯಕ್ತಿ Xಯು ಹೆಚ್ಚು ಒತ್ತಡವನ್ನು ಪ್ರಯೋಗಿಸುತ್ತಾರೆ. ಇನ್ನು ಪ್ರಶ್ನೆ 3, ಬೋರ್ಡಿನ ಮೇಲೆ ಕೇರಂ ಆಟವನ್ನು ಆಡುವಾಗ ಅತಿ ನುಣುಪಾದ ಪೌಡರನ್ನು ಸಿಂಪಡಿಸುವುದು ಏಕೆಂದರೆ ಯಾವ ಕಾರಣಕ್ಕೆ ಕೇರಂ ಆಡುವಾಗ ಪೌಡರನ್ನು ಹಾಕ್ತಾರೆ ಅಂತ ಕೇಳಿದ್ದಾರೆ. ಯಾವ ಕಾರಣಕ್ಕೆ ಪೌಡರ್ ಹಾಕ್ತೀವಿ ನಾವು? ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D. 3ನೇ ಕ್ವಶನ್ಗೆ ಉತ್ತರ ಏನಾಗ್ಬೋದು? ಆಪ್ಷನ್ B, ಆಟದ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಅದರಿಂದ ನಾವು ಆಟವನ್ನು ಕ್ಷಮತೆಯಿಂದ ಆಡ್ಬೋದು. ಇನ್ನು 4ನೇ ಕ್ವಶನ್ನು, ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ ಏನಾಗಿರ್ಬೋದು? ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D. 4ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ A, ದನ ಕರುಗಳಿಂದ ಅತಿಯಾದ ಹುಲ್ಲನ್ನು ಮೇಯಿಸುವಿಕೆ. ಇದೇ ಮುಖ್ಯ ಕಾರಣ, ಮುಖ್ಯವಾಗಿ ಇದೇ ಕಾರಣ. ಇನ್ನು ಉಳಿದ ಕಾರಣ ಕೂಡ ಇರ್ತವೆ. ನೆಕ್ಸ್ಟು 5ನೇ ಕ್ವಶನ್ನು, ಯಾವುದೇ ಮೇಲ್ಮೈ ಮೇಲೆ ಪತನಗೊಳ್ಳುವ ಬೆಳಕಿನ ಕಿರಣವನ್ನು ಹೀಗೆಂದು ಕರೆಯಲಾಗುವುದು. 5ನೇ ಕ್ವಶನ್ನು ಸರಿಯಾದ ಉತ್ತರ ಆಪ್ಷನ್ ಡಿ, ಪತನ ಕಿರಣ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 6, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು, 5 ಇರ್ತವೆ. ಒಟ್ಲಾಗಿ 5 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. 6ನೇದು, ಕ್ಲಾಮಿ ಡೋಮೋನಾಸ್ ಸೂಕ್ಷ್ಮ ಜೀವಿಯ ಚಿತ್ರವನ್ನು ಬಿಡಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಏನು ಕೇಳಿದರೆ ಕ್ಲಾಮಿ ಡೋಮೋನಾಸ್ ಕೇಳಿದ್ದಾರೆ. ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಬುಕ್ಕಲ್ಲಿ ಕೂಡ ಕೊಟ್ಟಿದ್ದಾರೆ ಚಿತ್ರವನ್ನು. ಈ ರೀತಿ ನೋಡ್ಕೊಳ್ಳಿ. ನಿಮ್ಮ ಬುಕ್ಕಲ್ಲಿ ಕೂಡ ಇದೆ, ವಿಜ್ಞಾನ ಬುಕ್ಕಲ್ಲಿ, ಅಲ್ಲಿ ಕೂಡ ನೋಡ್ಕೋಬೋದು.
ಅದಾದಮೇಲೆ 6ನೇ ಕ್ವಶನ್ನು, 7ನೇ ಕ್ವಶನ್ನು. ರಬಿ ಮತ್ತು ಖಾರಿಫ್ ಬೆಳೆಗಳ ಕೃಷಿಗೆ ಸೂಕ್ತವಾದ ಋತುಗಳನ್ನು ತಿಳಿಸಿ. ಋತು ಕೇಳಿದ್ದಾರೆ. 7ನೇ ಕ್ವಶನ್ಗೆ ಆನ್ಸರು, ರಬಿ ಬೆಳೆಗಳು ಚಳಿಗಾಲದಲ್ಲಿ, ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ ಬೆಳೆಯಲಾಗುತ್ತವೆ. ರಬಿ ಬೆಳೆಗಳು ಚಳಿಗಾಲದಲ್ಲಿ, ಖಾರಿಫ್ ಬೆಳೆಗಳು ಮಳೆಗಾಲದಲ್ಲಿ. ಇನ್ನು 8ನೇ ಕ್ವಶನ್ನು, ಸ್ನಾಯು ಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡನ್ನೂ ಒಟ್ಟಿಗೆ ಅನ್ವಯಿಸುವ ಒಂದು ಉದಾಹರಣೆ ನೀಡಿ. ಉದಾಹರಣೆ ಕೇಳಿದರೆ 8ನೇ ಕ್ವಶನ್ಗೆ ಆನ್ಸರು, ಒಬ್ಬ ವ್ಯಕ್ತಿ ಚೆಂಡನ್ನು ಮೇಲಕ್ಕೆ ಎಸೆಯುವುದು ಅಥವಾ ಯಾವುದಾದ್ರು ಅದರಂತೆ ಹೋಲುವ ಅಂಶಗಳು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 9ನೇ ಕ್ವಶನ್ನು, ಮಲಬಾರ್ ದೈತ್ಯ ಅಳಿವಿನಂಚಿಲಿರುವ ಪ್ರಭೇದವಾಗಿದ್ದು ಅವುಗಳನ್ನು ಸಂರಕ್ಷಿಸಲು ಅಥವಾ ರಕ್ಷಿಸಲು ಒಂದು ವಿಧಾನವನ್ನು ತಿಳಿಸಿ. ವಿಧಾನವನ್ನು ಕೇಳಿದರೆ 9ನೇ ಕ್ವಶನ್ನು ಆನ್ಸರ್ ನೋಡಿ, ಅಳಿವಿನಂಚಿಲಿರುವ ಪ್ರಭೇದಗಳ ನೈಸರ್ಗಿಕ ಆವಾಸಸ್ಥಾನವನ್ನು ರಕ್ಷಿಸುವುದು, ಅಳಿವಿನಂಚಿಲಿರುವ ಪ್ರಭೇದಗಳ ಜಾತಿಗಳ ಭೇಟಿಯನ್ನು ತಡೆಗಟ್ಟುವುದು. ಒಂದು ಅಂಶನ ಬರಬೇಕು. ನೆಕ್ಸ್ಟ್ 10ನೇ ಕ್ವಶನ್ನು, ದೃಷ್ಟಿವಿಕಲರು ಹೇಗೆ ಓದರು? ದೃಷ್ಟಿವಿಕಲರು ಹೇಗೆ ಓದುತ್ತಾರೆ ಕೇಳಿದರೆ 10ನೇ ಕ್ವಶನ್ಗೆ ಆನ್ಸರು ನೋಡಿ, ದೃಷ್ಟಿವಿಕಲರು ಬ್ರೈಲ್ ಲಿಪಿಯ ಸಹಾಯದಿಂದ ಓದುವರು. ಬ್ರೈಲ್ ಲಿಪಿ. ಪ್ರಶ್ನೆ 11, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆ 6 ಇರ್ತವೆ. ಟೋಟಲ್ 12 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. 11, ಕೊಯ್ಲು ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು ಅನುಸರಿಸುವ ವಿವಿಧ ತಂತ್ರಗಳನ್ನು ಬೆಳೆಯಿರಿ. ವಿವಿಧ ತಂತ್ರಗಳು. ಕೊಯ್ಲು ಮಾಡಿದ ಕಾಳುಗಳನ್ನು ಸಂಗ್ರಹಿಸಲು. 11 ಕ್ವಶನ್ ಆನ್ಸರ್ ನೋಡಿ, ಬೆಳೆಗಳನ್ನು ಒಣಗಿಸಿ ನಿರ್ದಿಷ್ಟ ಹೊಂಡಗಳಲ್ಲಿ ಅಥವಾ ಕೊಟ್ಟಿಗೆಗಳಲ್ಲಿ ಸಂಗ್ರಹಿಸುವುದು, ಸೆಣಬಿನ ಚೀಲಗಳಲ್ಲಿ, ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸುವುದು. ರಾಸಾಯನಿಕ ವಿಧಾನ, ರೋಗಕಾರಕ ಸೂಕ್ಷ್ಮಜೀವಿಗಳಿಂದ ರಕ್ಷಣೆ, ಕೀಟಗಳಿಂದ ರಕ್ಷಿಸಲು ಬೇವಿನ ಎಲೆಗಳನ್ನು ಬಳಸುವುದು. ಇನ್ನು 12ನೇ ಕ್ವಶನ್ನು, ವಸ್ತುಗಳ ಮೇಲೆ ಬಲದ ಯಾವುದಾದರೂ 2 ಪರಿಣಾಮಗಳನ್ನು ಪಟ್ಟಿ ಮಾಡಿ. ನೋಡಿ, ವಸ್ತುವನ್ನು ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಬಹುದು, ವಸ್ತುವಿನ ವೇಗವನ್ನು ಬದಲಾಯಿಸಬಹುದು, ಚಲನೆಯ ದಿಕ್ಕನ್ನು ಬದಲಾಯಿಸಬಹುದು, ವಸ್ತುವಿನ ಆಕಾರವನ್ನು ಬದಲಾಯಿಸಬಹುದು. ಪ್ರಶ್ನೆ 13, ಮರು ಅರಣ್ಯೀಕರಣವು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಮರು ಅರಣ್ಯೀಕರಣ ಕೇಳಿದ್ದಾರೆ. 13ನೇ ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ. ಮರು ಅರಣ್ಯೀಕರಣದಿಂದಾಗಿ ಹೊಸದಾಗಿ ಮರಗಳನ್ನು ನೆಡುವ ಮೂಲಕ ವಾಸಸ್ಥಳಗಳು ಪುನರ್ನಿರ್ಮಿಸಲಾಗುತ್ತದೆ. ಇದು ಪ್ರಾಣಿಗಳು ಮತ್ತು ಸಸ್ಯಗಳ ಜೀವ ಬಾಳಿಕೆಗಾಗಿ ಸುರಕ್ಷಿತ ಪರಿಸರ ಒದಗಿಸುತ್ತದೆ. ಪ್ರಶ್ನೆ 14, ನೀಡಿರುವ ಚಿತ್ರವನ್ನು ಗಮನಿಸಿ. ಯಾವ ಪರೀಕ್ಷಕದ ದಿಕ್ಸೂಚಿಯ ಸೂಜಿಯು ಹೆಚ್ಚು ದೋಷಗಳನ್ನು ಹೊಂದಿರುತ್ತದೆ? ಕಾರಣ ನೀಡಿ. ನಲ್ಲಿ ನೀರು, ಸಮುದ್ರದ ನೀರು. ಸಮುದ್ರದ ನೀರಿನಲ್ಲಿ ಚಿತ್ರ ಬ ಪರೀಕ್ಷಿಸವು ಹೆಚ್ಚು ವಿಚಲಗೊಳ್ಳುತ್ತದೆ, ಏಕೆಂದರೆ ಸಮುದ್ರದ ನೀರು ಹೆಚ್ಚು ಲವಣಗಳನ್ನು ಹೊಂದಿರುತ್ತದೆ, ಹೀಗಾಗಿ ಹೆಚ್ಚು ಪ್ರವಾಹವನ್ನು ನಡೆಸುತ್ತದೆ. ಪ್ರಶ್ನೆ 15, ಭೂಕಂಪವನ್ನು ವಿಕೋಪಗಳು ಎಂದು ಪರಿಗಣಿಸಲಾಗುವುದು. ಈ ಹೇಳಿಕೆಯನ್ನು ಸಮರ್ಥಿಸಿ. ಭೂಕಂಪಗಳು ವಿಕೋಪ ಅಂತ ಯಾಕೆ ಕರೀತಾರೆ ಕೇಳಿದರೆ ಅವರು ಇಂಡೈರೆಕ್ಟಾಗಿ. 15ನೇ ಕ್ವಶನ್ ಆನ್ಸರು, ಏಕೆಂದರೆ ಭೂಕಂಪದಿಂದ ಕಟ್ಟಡಗಳ ಕುಸಿತ ಹಾಗೂ ಜೀವಹಾನಿ ಉಂಟಾಗುತ್ತದೆ. 16ನೇ ಕ್ವಶನ್ನು, ಮಾನವನ ಕಣ್ಣಿನ ರಚನೆಯನ್ನು ತೋರಿಸಿ ಚಿತ್ರ ಬರೆಯಿರಿ. ಮಾನವನ ಕಣ್ಣಿನ ಚಿತ್ರ ನೋಡ್ಬೋದು. ಈ ಚಿತ್ರ ಕೂಡ ನಿಮ್ಮ ಬುಕ್ಕಲ್ಲಿ ಇದೆ, ವಿಜ್ಞಾನ ಬುಕ್ಕಲ್ಲಿ. ಅಲ್ಲಿ ಕೂಡ ನೀವು ಬಿಡಿಸ್ಬೋದು, ನೋಡ್ಕೊಂಡು ಬಿಡಿಸಿ. ವೇರ್ ಇಂಪಾರ್ಟು ರಿಪೀಟ್ ಆಗ್ಬೋದು ಈ ಒಂದು ಚಿತ್ರ. ಕೇಳ್ತಾರೆ ನೋಡಿ ಚಿತ್ರಗಳನ್ನು. 17ನೇ ಕ್ವಶನ್ನು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇವೇನು 3 ಅಂಕದ ಪ್ರಶ್ನೆಗಳು. 5 ಇರ್ತವೆ, 15 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. 17, ಆಹಾರ ಸಂರಕ್ಷಣೆ ಯಾವುದಾದರೂ 3 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 3 ವಿಧಾನಗಳು. 17ನೇ ಕ್ವಶನ್ಗೆ ಆನ್ಸರು, 1ನೇ ವಿಧಾನ ಪಾಶ್ಚರೀಕರಣ. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಲಾಗುತ್ತದೆ. ಇದು ಸೂಕ್ಷ್ಮಜೀವಿಯ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಇನ್ನು 2ನೇದು ರಾಸಾಯನಿಕ ವಿಧಾನ. ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನಕಾಯಿಗೆ ಸೇರಿಸುತ್ತವೆ. ಉಪ್ಪನ್ನು ಅಥವಾ ಆಮ್ಲ ಸಂರಕ್ಷಕಗಳು. ನೆಕ್ಸ್ಟು ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ. ಸೂಕ್ಷ್ಮಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣಹಣ್ಣುಗಳು ಮತ್ತು ತರಕಾರಿಗಳನ್ನು ಗಾಳಿ ಆಡದಂತೆ ಮೋರು ಮಾಡಿಟ್ಟ ಪೊಟ್ಟಣಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಎಣ್ಣೆ ಮತ್ತು ವಿನೆಗರ್ನಿಂದ ರಕ್ಷಣೆ. ಎಣ್ಣೆ ಮತ್ತು ವಿನೆಗರ್ ಬಳಕೆಯು ಉಪ್ಪಿನಕಾಯಿಯ
ಕೆಡುವಿಕೆಯನ್ನು ತಪ್ಪಿಸುತ್ತದೆ, ಏಕೆಂದರೆ ಈ ಪರಿಸ್ಥಿತಿಯಲ್ಲಿ ಬ್ಯಾಕ್ಟೀರಿಯಾಗಳು ಬದುಕಲಾರವು. ಅದರಿಂದ 3 ಅಂಶಗಳನ್ನು ಬರಬೇಕು. ಇನ್ನು 15ನೇ ಕ್ವಶನ್ನು, ಇವೆಲ್ಲ 3ಕ್ಕೆ ಮಾರ್ಕ್ಸ್ ನೋಡಿ. 3 ಮಾರ್ಕ್ಸು 5 ಕ್ವಶನ್ನು. 15ನೇದು AB ಕ್ವಶನ್ನು. ಎ, ಘರ್ಷಣೆಯ ಒಂದು ವರವು ಹೌದು ವಿವರಿಸಿ. ಬಿ, ಅಪಘರ್ಷಕ ತೈಲಗಳ 2 ಉಪಯೋಗಗಳನ್ನು ಬರೆಯಿರಿ. 15ನೇ ಕ್ವಶನ್ನು 2 ಕ್ವಶನ್ ಆನ್ಸರ್ ನೋಡಿ. ಘರ್ಷಣೆಯು ಸುಲಭವಾಗಿ ಚಲಿಸಲು, 2 ವಸ್ತುಗಳ ಬಂಧಿಸಲು, ವಸ್ತುಗಳನ್ನು ಚಲಿಸದೇ ಇರಲು, ವಸ್ತುಗಳ ಚಲನೆ ವೇಗವನ್ನು ನಿಯಂತ್ರಿಸಲು, ನಾವು ನಡೆದಾಡಲು, ನೆಲದ ಮೇಲೆ ಸ್ಥಿರವಾಗಿರಲು ನಿಲ್ಲಲು, ನಮ್ಮ ಪಾದಗಳು ಮತ್ತು ನೆಲದ ನಡುವಿನ ಘರ್ಷಣೆಯು ಸಹಾಯ ಮಾಡುತ್ತದೆ. ನಾವು ಪೆನ್ ಬಳಸಿ ಬರೆಯುವಾಗ ಅವುಗಳ ತುದಿ ಮತ್ತು ಹಾಳೆಗಳ ನಡುವಿನ ಘರ್ಷಣೆ ಕಾರಣವಾಗಿದೆ. ಬೆಂಕಿ ಕಡ್ಡಿ ಬೆಂಕಿಪಟ್ಟಿಗೆ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಬೆಂಕಿ ಹತ್ತಿಕೊಳ್ಳುತ್ತದೆ. ಬಿ, ಘರ್ಷಣೆಯನ್ನು ಕಡಿಮೆ ಮಾಡಲು, ಅಧಿಕ ಬಿಸಿಯಾಗುವುದನ್ನು ತಡೆಯಲು ಮತ್ತು ನಯವಾದ ಸ್ಥಿರವಾದ ವಸ್ತು ತೆಗೆಯುವಿಕೆಯನ್ನು ಸಾಧಿಸಲು ಮತ್ತು ಉತ್ತಮವಾದ ಮೇಲ್ಮೈ ಸಾಧಿಸಲು ಅಪಘರ್ಷಕ ತೈಲಗಳನ್ನು ಬಳಸಲಾಗುತ್ತದೆ. ಪ್ರಶ್ನೆ 19, ಪ್ಲಾಸ್ಟಿಕ್ ತಟ್ಟೆಯನ್ನು ಸ್ಟೀಲ್ ಚಮಚದಿಂದ ಒಂದು ನಿರ್ವಾಹಿತ ಕೊಠಡಿಯಲ್ಲಿ ಬಡಿಯಲಾಗುವುದು. ನೀಡಿರುವ ಹೇಳಿಕೆಯಲ್ಲಿ ಎ, ಯಾವ ವಸ್ತು ಗಳು ಕಂಪಿಸುತ್ತದೆ. ಬಿ, ಶಬ್ದವನ್ನು ಕೇಳುವಿರ ಸಮರ್ಥಿಸಿ. 19ನೇ ಕ್ವಶನ್ ಆನ್ಸರ್ ನೋಡಿ. ಎ, ಸ್ಟೀಲ್ ತಟ್ಟೆ ಮತ್ತು ಸ್ಟೀಲ್ ಚಮಚ ಕಂಪಿಸುತ್ತದೆ. ಬಿ, ಇಲ್ಲ, ನಮಗೆ ಶಬ್ದ ಕೇಳಿಸುವುದಿಲ್ಲ. ಶಬ್ದವು ನಿರ್ವಾತದಲ್ಲಿ ಪ್ರಸಾರವಾಗಲು ಸಾಧ್ಯವಾದ ಕಾರಣ ಅಥವಾ ಶಬ್ದವು ಪ್ರಸಾರವಾಗಲು ಒಂದು ವಸ್ತು ಮಾಧ್ಯಮದ ಅಗತ್ಯವಿದೆ. 20ನೇ ಕ್ವಶನ್ನು, ನೀರಿನ ಮೂಲಕ ವಿದ್ಯುತ್ ಪ್ರವಹಿಸುವ ತೂರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸಿ. ಕಾರ್ಬನ್ ದಂಡ, ಲೋಹದ ತಪ್ಪಿಗೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ನಿಮಗೆ ಚಿತ್ರ ಕೇಳೋದಿಲ್ಲ, ಚಿತ್ರ ಕೇಳ್ತಾರೆ, ಅದರ ಜೊತೆಗೆ ಭಾಗ ಕೂಡ ಕೇಳ್ತಾರೆ. ಬರೀ ಚಿತ್ರ ಕೇಳೋದಿಲ್ಲ, ಆ ಒಂದು ಚಿತ್ರದ ಜೊತೆಗೆ ಅವುಗಳ ಭಾಗ ಕೇಳ್ತಾರೆ. ಆದ್ದರಿಂದ ನೀವು ಲೆಕ್ಕವನ್ನು ನೋಡ್ಕೋವಾಗ, ಚಿತ್ರಗಳನ್ನ ನೋಡ್ಕೋವಾಗ ಅದರ ಭಾಗ ನೋಡ್ಕೊಳ್ಳಿ. ಗಣಿತದಲ್ಲಿ ಯಾವ ರೀತಿ ಫಾರ್ಮಲ್ ನೋಡ್ಕೋತೀರ, ಗಣಿತದಲ್ಲಿ ಅದೇ ರೀತಿ ವಿಜ್ಞಾನದಲ್ಲಿ ಆ ಒಂದು ಚಿತ್ರದ ಜೊತೆಗೆ ಅದರ ಭಾಗಗಳು ಗೊತ್ತಿರಬೇಕು. ಚಿತ್ರ ಭಾಗಗಳು ಮೋಸ್ಟ್ ಇಂಪಾರ್ಟೆಂಟು. 20ನೇ ಕ್ವಶನ್ ನೋಡ್ಕೋಬೋದು ಆನ್ಸರ್ಗಳನ್ನು. ಬುಕ್ಕಲ್ಲಿ ನೋಡ್ಕೊಳ್ಳಿ, ಬುಕ್ಕಲ್ಲಿ ಇದೆ ಲೋಹದ ಟೊಪ್ಪೆಗೆ, ಕಾರ್ಬನ್ ದಂಡ ನೀರು. ಇನ್ನು 21, ದಿಗಿಲುಗೊಳಿಸುವ ಚಲನಚಿತ್ರವನ್ನು ನೋಡುವಾಗ ಹದಿಹರೆಯದವರು ಭಯಭೀತರಾಗುತ್ತಾರೆ. ಎ, ಹೃದಯದ ಬಡಿತವನ್ನು ಹೆಚ್ಚಿಸುವ ಹಾರ್ಮೋನ್ ಅನ್ನು ಹೆಸರಿಸಿ. ಬಿ, ಆ ಹಾರ್ಮೋನ್ನ ಸ್ರವಿಕೆಗೆ ಕಾರಣವಾಗಿರುವ ಗ್ರಂಥಿಯನ್ನು ಹೆಸರಿಸಿ. ಸಿ, ತುರ್ತು ಪರಿಸ್ಥಿತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ ಏಕೆ. 21ನೇ ಕ್ವಶನ್ನು 3 ಆನ್ಸರ್ ನೋಡಿ. ಎ, ಅಡ್ರಿನಲಿನ್. ಬಿ, ಅಡ್ರಿನಲ್ ಗ್ರಂಥಿ. ಸಿ, ಇಲ್ಲ, ಗ್ಲೂಕೋಸನ್ನು ಸಂಗ್ರಹಿಸಲು ಇನ್ಸುಲಿನ್ ಕಾರಣವಾಗಿದೆ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಶಕ್ತಿಯನ್ನು ನೀಡಲು ಗ್ಲೂಕೋಸನ್ನು ಎಬ್ಬಿಸಲಾಗುತ್ತದೆ. ಇನ್ನು 22ನೇದು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವೇನು 4 ಅಂಕ ಪ್ರಶ್ನೆಗಳು. 2 ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 2 ಕ್ವಶನ್ ನೋಡಿ. 22, ಪ್ರಕೃತಿಯಲ್ಲಿ ಪೆಟ್ರೋಲಿಯಂ ಹೇಗೆ ರೂಪುಗೊಳ್ಳುತ್ತದೆ ವಿವರಿಸಿ. ಪೆಟ್ರೋಲಿಯಂ ಹೇಗೆ ಉತ್ಪಾದನೆ ಆಗುತ್ತೆ ಕೇಳಿದರೆ ನೋಡೋಣ. ನೋಡಿ, ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಮತ್ತು ಮರಳು ಹಾಗೂ ಜೇಡಿಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತದೆ. ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸಿವೆ. 23ನೇದು ಯಾವ್ದು ಕೊಟ್ಟಿದ್ದಾರೆ ಕ್ವಶನು, 4 ಮಾರ್ಕ್ಸಿಗೆ. ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗ ಗುರುತಿಸಿ. ಮೀರೆ ಉತ್ಪಾದನೆಗೆ ಕಾರಣವಾಗ ಭಾಗ ಮೀರೆನಾಳ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, 4 ಮಾರ್ಕ್ಸಿಗೆ ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ. 23 ಕ್ವಶನ್ ಆನ್ಸರ್ ನೋಡ್ಬೋದು. ನಿಮ್ಮ ಬುಕ್ಕಲ್ಲಿದೆ, ಬುಕ್ಕ ಭಾಗ ನೋಡ್ಕೊಳ್ಳಿ. ಮೀರೆನಾಳ, ಶಿಶ್ನ, ವೃಷಣ. 4 ಮಾರ್ಕ್ಸ್ಗೆ ಕೇಳ್ತಾರೆ. 2 ಮಾರ್ಕ್ಸು ಭಾಗಕ್ಕೆ, ಇನ್ನು 2 ಮಾರ್ಕ್ಸು ಚಿತ್ರಕ್ಕೆ. ಮೋಸ್ಟ್ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು. ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು 24. ಕೆಳಗಿನ ಪ್ರಶ್ನೆ ಉತ್ತರಿಸಿ. 5 ಮಾರ್ಕ್ಸ್ ಒಂದು ಕ್ವಶನ್ ನೋಡಲಿ, 5 ಮಾರ್ಕ್ಸು ಅರ್ಥ ಐತೆ. ಇಲ್ಲಿ ಕೂಡ ಎ ಬಿ ಕ್ವಶನ್ ಮಾಡ್ತಾರೆ. ಎ ಬಿ ಕ್ವಶನು 24. ಎ, ಗಾಜಿನ ಚಿಮಣಿ, ಮೇಣದ ಬತ್ತಿ, ಮರದ ಹಲಗೆ ಮತ್ತು ಗಾಜಿನ ತಟ್ಟೆ. ನೀಡಿರುವ ಈ ವಸ್ತುಗಳನ್ನು ಬಳಸಿ ವಸ್ತುಗಳು ದಹಿಸಲು ಆಕ್ಸಿಜನ್ ಅವಶ್ಯಕ ಎಂದು ತೋರಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ. ಬಿ, ಗಾಳಿಯು ಒಂದು ಆದರ್ಶ ಇಂಧನವೇ. ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ. ಈ 2 ಕ್ವಶನ್ ಆನ್ಸರ್ ಕೊಡ್ತೀನಿ, ವೇಟ್ ಮಾಡಿ ನೋಡ್ಕೊಳ್ಳಿ. 24ನೇದು. ಎ, ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಮೇಜಿನ ಮೇಲೆ ಅಂಟಿಸಿ. ಮೇಣದ ಬತ್ತಿಯು 2 ಬದಿಯು ಒಂದೊಂದು ಚಿಕ್ಕ ಮರದ ತುಂಡಿನ ಮೇಲೆ ಇಟ್ಟು ಒಂದು ಗಾಜಿನ ಚಿಮಣಿಯನ್ನು ಮೇಣದ ಬತ್ತಿಯ ಮೇಲೆ ಬೋರಲು ಹಾಕಿ ಮೇಣದ ಬತ್ತಿ ಸರಾಗವಾಗಿ ಉರಿಯುತ್ತದೆ, ಏಕೆಂದರೆ ಗಾಳಿಯು ಕೆಳಗಿನಿಂದ ಪ್ರವೇಶಿಸುತ್ತದೆ.
ಮರದ ತುಂಡುಗಳನ್ನು ತೆಗೆದಾಗ ಕೆಳಗಿನಿಂದ ಗಾಳಿ ಪ್ರವೇಶ ನಿಂತು ಹೋಗಿ ಜ್ವಾಲೆಯ ಮಿನುಕುತ್ತದೆ ಹಾಗೂ ಹೊಗೆಯನ್ನು ಉಂಟು ಮಾಡುತ್ತದೆ. ಚಿಮನಿಯ ಮೇಲೆ ಗಾಜಿನ ತಟ್ಟೆಯನ್ನು ಇರಿಸಿದಾಗ ಜ್ವಾಲೆಯು ನಂದಿ